ಹಲೋ, ವೆಲ್ಕಮ್ ಬ್ಯಾಕ್. ಇದು ಏಪ್ರಿಲ್ 20 ಆ್ಯಂಡ್ 21 ವ್ಲಾಗ್ ಆಗಿರುತ್ತೆ. ನಾವು ಬಂದಿರೋದು ನೀವು ವಿಡಿಯೋದಲ್ಲಿ ನೋಡ್ತಿರೋ ಹಾಗೆ ಬಿಂಡಿಗ. ಯಾಕಂದರೆ ನಮ್ಮ ಅಕ್ಕನ ಮನೆ ಇರೋದಲ್ಲೇ. ನಮ್ಮ ಅಕ್ಕನ ಮಗಳು ಮದುವೆ ನಡೀತಾ ಇದೆ. ಮದುವೆ ಇರೋದು 23 ಆ್ಯಂಡ್ 24ಗೆ. ಮನೆಗೆ ಬಂದು ಮನೇಲೆಲ್ಲರ ಹತ್ರ ಸ್ವಲ್ಪ ಮಾತಾಡಿ ಟೈಮ್ ಪಾಸ್ ಮಾಡಿ ಕುತ್ಕೊಂಡು ರಿಲ್ಯಾಕ್ಸ್ ಆಗಿ ಸಂಜೆ ಆಗೋಯ್ತು. ಊಟಕ್ಕೆ ಕುತ್ಕೊಂಡ್ವಿ. ನಮ್ಮ ಮನೇಲಿ ಯಾವಾಗ ಯಾವುದೇ ಏನೇ ಫಂಕ್ಷನ್ ಆದರೂ ಅಟ್ಲೀಸ್ಟ್ ಯಾರಾದರೂ ಒಬ್ಬರಿಗೆ ಈ ಥರ ತಿನ್ನಿಸ್ತಾರೆ ಕೈ ತುತ್ತನ್ನ. ಇನ್ನು ಇವರು ನೋಡಿದ್ದೀರಲ್ಲ ಎಂಗೇಜ್ಮೆಂಟ್ ವ್ಲಾಗಲ್ಲಿ, ಇವರು ನಮ್ಮ ಮದುಮಗಳು. ಅವರೇ ಕೆಲಸ ಮಾಡ್ತಾಯಿದ್ದಾರೆ, ಊಟ ಬಡಿಸ್ತಾ ಇದ್ದಾರೆ ಎಲ್ಲರಿಗೂ. ಆಮೇಲೆ ಶುರುವಾಗಿದ್ದು ಮದುಮಗಳ ಬ್ಯಾಗ್ ಪ್ಯಾಕಿಂಗ್ ಎಲ್ಲ ಮುಗಿಸಿ ಮತ್ತು ನಾವು ಓಪನ್ ಮಾಡಿದ್ದು ಪಾರ್ಲರ್. ಮನೆಯೇ ಪಾರ್ಲರ್ ಮಾಡಿಕೊಂಡು ಒಬ್ರಿಗೊಬ್ಬರು ಫೇಶಿಯಲ್ ಅದು ಇದು ಅಂತ ಏನೇನೋ ಮಾಡಿಕೊಂಡು ಟೈಮ್ ಪಾಸ್ ಮಾಡ್ತಾ ಇದ್ವಿ. ಈ ಕ್ಯೂಟಿ ಹೆಸರು ನನಗೂ ಗೊತ್ತಿಲ್ಲ, ಬಟ್ ಕರಿತಿರೋದು ಚಿಟ್ಟೆ ಅಂತ. ನಾವು ಎಷ್ಟು ಕ್ಯೂಟಾಗಿದ್ದಾಳಲ್ವ. ಅವಳನ್ನ ಆಟ ಆಡಿಸ್ಕೊಂಡು ಟೈಮ್ ಪಾಸ್ ಮಾಡ್ಕೊಂಡು ಕೂತಿದ್ವಿ, ಬರೀ ಬಯಸ್ಕೊತಿದ್ವಿ, ಬೇಗ ಮಲ್ಕೊಳ್ಳಿ, ಇಲ್ಲ ಅಂತಂದರೆ ಬೆಳಗ್ಗೆ ಕಣ್ಣೆಲ್ಲ ಊದ್ಕೊಳ್ಳುತ್ತೆ ಅಂತ. ಅವನು ನಾಳೆ ಹೇಳಲ್ವ ನೀನು? ಖಂಡಿತವಾಗ್ಲೂ ಹೇಳಲ್ಲ. ಮಾವನ ಮನೆಗೆ ತಾನೆ ಹೋಗ್ತಿರೋದು, ಇಲ್ಲ ತಾನೆ. ಆಯ್ತು, ಮಿಕ್ಕಿದ್ನೆಲ್ಲ ನಾಳೆ ರೆಕಾರ್ಡ್ ಮಾಡ್ತೀನಲ್ಲ, ಅವಾಗ ತೋರಿಸ್ತೀನಿ. ಇನ್ನು ಬೆಳಗ್ಗೆ ಶಾಸ್ತ್ರಕ್ಕೆಲ್ಲ ಏನೇನು ಬೇಕು ಅದನ್ನೆಲ್ಲ ರಾತ್ರಿನೇ ರೆಡಿ ಮಾಡಿಟ್ಟಿದ್ರು. ನೋಡಿ ಎಷ್ಟು ಚಂದ ಅಲಂಕಾರ ಮಾಡಿ ರೆಡಿ ಮಾಡಿ ಏನೇನೋ ಡೆಕೋರೇಷನ್ ಎಲ್ಲ ಮಾಡಿ ಇಟ್ಟಿದ್ದಾರೆ. ಇದು ಕಳಸ. ಅದೇ ನಾನೇನು ಹೇಳಬೇಕಾಗಿಲ್ಲ, ಕಾಣಿಸ್ತಾ ಇದೆ, ಆದರೂ ಸುಮ್ಮನೆ ಇರಲಿ ಅಂತ ಹೇಳ್ತಾಯಿದ್ದೀನಿ. ಇದು ಚಂದ ಇದೆ ಅಲ್ವಾ. ಬೆಳಗ್ಗೆನೇ ಎಲ್ಲರೂ ಬೇಗ ಎದ್ದು ಕೆಲಸ ಶುರು ಮಾಡಿದರು. ಇದು ನಮ್ಮ ತಾತ ತೋರಣ ಕಟ್ತಾ ಇದ್ದಾರೆ. ಇನ್ನು ಚಪ್ರ ಹಾಕೋರು ಚಪ್ರ ಹಾಕ್ತಾಯಿದ್ದಾರೆ, ಹಾಕೋಕ್ಕೆ ಗರಿ ಅದು ಎಲ್ಲ ರೆಡಿ ಮಾಡ್ಕೋತಾ ಇದ್ದಾರೆ. ಇನ್ನು ಒಂದು ಕಡೆ ತಿಂಡಿ ತಿನ್ನೋರೆಲ್ಲ ತಿಂಡಿ ತಿಂತಾ ಇದ್ದಾರೆ. ಇನ್ನೇನು ಶಾಸ್ತ್ರ ಎಲ್ಲ ಶುರುವಾಗುತ್ತೆ. ಇಲ್ಲಿ ನೋಡಿ ನಮ್ಮ ಅಕ್ಕ ಮದುಮಗಳಿಗಿಂತ ಮೊದಲು ಇವಳೇ ರೆಡಿ ಆಗ್ತಿದ್ದಾಳೆ. ಮನೇಲಿ ಅತ್ತೆಯರಿದ್ದರೆ ಚೆನ್ನಾಗಿ ಅನಿಸುತ್ತೆ ಅಲ್ವಾ. ನಂಗೆ ಆ್ಯಕ್ಚುಲಿ ಇವಳ ಮದುವೆಯಲ್ಲಿ ಅನಿಸ್ತು, ಎಷ್ಟೊಂದು ಜನ ಅತ್ತೆಯರು ಎಲ್ಲ ಶಾಸ್ತ್ರ ಮಾಡೋಕ್ಕೆ ಅವರೇ ಬರ್ತಾಯಿದ್ರು. ಏಕೆಂದರೆ ಅಮ್ಮ ಚಿಕ್ಕಮ್ಮ ಮಾಡೋಂಗಿಲ್ಲ ಅಂತ ಇದ್ದರು. ಅತ್ತೆಯವರೆಲ್ಲ ಸೇರಿ ಅರಶಿನ ಶಾಸ್ತ್ರ ಮುಗಿಸಿದ್ರು ನಮ್ಮ ಹುಡುಗಿಗೆ. ಆಮೇಲೂ ಮತ್ತೇನೇನೋ ಶಾಸ್ತ್ರ ಎಲ್ಲ ಮಾಡ್ತಾಯಿದ್ರು. ಈ ಶಾಸ್ತ್ರದ ಬಗ್ಗೆ ಎಲ್ಲ ನಮಗದು ನಿಜವಾಗ್ಲೂ 1% ಏನೂ ಗೊತ್ತಿಲ್ಲ. ಸುಮ್ಮನೆ ನೋಡ್ತಾ ಇದ್ವಿ, ಹಾಗೆ ಇರಲಿ ಅಂತ ವಿಡಿಯೋ ಮಾಡ್ತಾ ಇದ್ವಿ. ನಮ್ಮ ಕಡೆ ಇದಕ್ಕೆ ಹಸೆ ಹಾಕೋದು ಅಂತಾರೆ. ಹಸೆ ಬರಿತಾ ಇದ್ದಾರೆ ಮತ್ತು ಎಲ್ಲ ಅತ್ತೆಯರು ಸೇರಿಕೊಂಡು. ನೋಡಿ ಎಷ್ಟು ಚೆನ್ನಾಗಿ ಬರೆದಿದ್ದಾರೆ ಅಂತ. ಇನ್ನು ಈ ಕಡೆ ಇವರೆಲ್ಲ ಶಾಸ್ತ್ರಕ್ಕೆ ಏನು ಬೇಕೋ ಎಲ್ಲ ರೆಡಿ ಮಾಡ್ಕೋತಾ ಇದ್ದಾರೆ. ಇನ್ನು ನಮ್ಮ ಮದುಮಗಳು ಏನು ಮಾಡ್ತಾಯಿದ್ದಾಳೆ ಅಂದರೆ ರೆಡಿ ಆಗ್ತಾಯಿದ್ದಾಳೆ. ಇಲ್ಲಿ ಮದುಮಗಳಿಗೆ ಸ್ಯಾರಿ ಆ್ಯಂಡ್ ಹೇರ್ ಸ್ಟೈಲ್ ಮಾಡಿರೋದು ಅನು ಅವರು. ಆ್ಯಕ್ಚುಲಿ ಏನು ಗೊತ್ತಾ, ಇವರಿಬ್ಬರು ನನ್ನ ಮಕ್ಕಳು. ಭೂಮಿ ಈ ಕಡೆ ತಿರುಗು. ಮದುಮಗಳು ರೆಡಿಯಾಗೋಕ್ಕೆ ಮುಂಚೆನೇ ಕ್ಯಾಮ್ರಾದವ್ರು ಬಂದು ವೆಯ್ಟ್ ಮಾಡ್ತಾಯಿದ್ರು. ಅವಳು ರೆಡಿ ಆದ ತಕ್ಷಣ ಫೋಟೋಶೂಟಿಗೆ ಕರ್ಕೊಂಡೋದ್ವಿ. ಫೋಟೋಶೂಟ್ ಚೆನ್ನಾಗಿತ್ತು ಫೋಟೋಸ್. ಅದಾದಮೇಲೆ ಸೈಡಲ್ಲಿ ಕೂತ್ಕೊಂಡು ನಾವು ಸ್ವಲ್ಪ ಫೋಟೋಸ್ ಎಲ್ಲ ತೆಕ್ಕೊಂಡು ವೀಡಿಯೋಸ್ ಎಲ್ಲ ಮಾಡಿಕೊಂಡು ಎಂಜಾಯ್ ಮಾಡ್ತಾ ಕೂತಿದ್ವಿ. ಫೋಟೋಶೂಟ್ ಎಲ್ಲ ಮುಗಿದ್ಮೇಲೆ ಒಳಗಡೆ ಮತ್ತೆ ಶಾಸ್ತ್ರ ಶುರುವಾಯಿತು. ಅದು ಹೇಗೆಲ್ಲ ಆಯಿತು, ಏನೆಲ್ಲ ಮಾಡಿದರು ಅಂತ ಹಾಗೆ ನೋಡ್ಕೊಂಬನ್ನಿ. ಇಲ್ಲಿದ್ದಾರೆ, ಮಡ್ಲಕ್ಕೆ ಹಾಕ್ತಿದ್ದಾರೆ. ಊಟ ಶುರು ಮಾಡಲಿ. ಊಟ ಒಂದೊಂದು ಕೂರ್ಸಿ ಆಯ್ತು. ರಮೇಶ್ ಇನ್ನು ಶಾಸ್ತ್ರ ಎಲ್ಲ ಶುರುವಾದಮೇಲೆ ನಮ್ಮ ಭಾವನ ಕರೀರಿ ಅಂತ ಕರೆದ್ರು ಹುಡುಗಿ ಅಪ್ಪನ. ನಮ್ಮ ಭಾವ ನೋಡಿದರೆ ಸಿಕ್ಕಾಪಟ್ಟೆ ಎಮೋಷ್ನಲ್ ಆಗಿದ್ದರು. ಅವ್ರು ಎಮೋಷ್ನಲ್ ಆಗಿರೋದು ನೋಡಿ ನಮಗೂ ಎಮೋಷ್ನಲ್ ಆಗ್ತಾಯಿತ್ತು. ಒಬ್ಬರು ಎಮೋಷ್ನಲ್ ಆದರೆ ಮುಗೀತಲ್ಲ, ಮಿಕ್ದವರೆಲ್ಲ ಎಮೋಷ್ನಲ್ ಆಗ್ತಾರೆ. ಆ್ಯಕ್ಚುಲಿ ಎಲ್ಲರೂ ಒಳಗೆ ಸ್ಟಾರ್ಟ್ ಮಾಡಿದ್ರು. ಆಮೇಲೆ
ಒಂದೊಂದು ಸಲ ನಂಗೆ ಅನಿಸುತ್ತೆ ವಿಡಿಯೋ ರೆಕಾರ್ಡ್ ಮಾಡಬೇಕಾದ್ರೆ ಎಮೋಷ್ನಲ್ ಆಗಿರೋದನ್ನೆಲ್ಲ ವಿಡಿಯೋ ಮಾಡಬಾರ್ದು, ರೆಕಾರ್ಡ್ ಮಾಡಬಾರ್ದು ಅಂತ. ಇನ್ನೊಂದು ಸಲ ಅನಿಸುತ್ತೆ ಎಲ್ಲ ಇರಬೇಕು, ಅಳು ನಗು ಖುಷಿ ಎಲ್ಲದೂ ಇದ್ರೇ ಚೆಂದ ಅಂತ. ಅದಕ್ಕೆ ಇದು ಇರಲಿ ಅಂತ ಮಾಡಿದ್ದೆ. ಮದುವೆ ಆಗದೆ ಇರೋರಿಗೆ ನಮ್ಮಪ್ಪನೂ ಹಿಂಗೆ ಮಾಡ್ಬೋದಾ ಅಂತ ಯೋಚನೆ ಬರ್ತಿರ್ಬೋದಲ್ವ. ಮದುವೆ ಆಗಿರೋರಿಗೆ ನಮ್ಮಪ್ಪನೂ ಹಿಂಗೆ ಮಾಡಿದ್ರಾ ಅಂತ ಯೋಚನೆ ಬರ್ತಾ ಇದೆಯಾ? ಬೇರೆಯವ್ರಿಗೆ ಗೊತ್ತಿಲ್ಲ, ನನಗಂತೂ ಅನಿಸ್ತಾ ಇತ್ತು ನಮ್ಮಪ್ಪನೂ ಹಿಂಗೆ ಮಾಡ್ಬೋದಾ ಅಂತ. ಬಟ್ ನಮ್ಮಪ್ಪ ಮಾಡೋ ಡೌಟ್ ಅನಿಸುತ್ತೆ. ಯಾಕೆಂದರೆ ನಮ್ಮಪ್ಪ ಹೇಳ್ತಿರ್ತಾರೆ ಯಾವಾಗಲೂ, ನಾನು ನಮ್ಮಮ್ಮ ಸತ್ತಾಗ್ಲೇ ನಮ್ಮಪ್ಪ ಸತ್ತಾಗ್ಲೇ ಹತ್ತಿರಲಿಲ್ಲ ನಾನು ಅಂತೆಲ್ಲ. ಅದನ್ನು ಕೇಳಿದಾಗ ಮೇ ಬಿ ಅವರು ಹಿಂಗೆ ಎಮೋಷ್ನಲ್ ಆಗಲ್ವೇನೋ ಅನಿಸುತ್ತೆ. ನೋಡಿ ನಮ್ಮ ಹುಡುಗಿ ಎಮೋಷ್ನಲ್ ಆಗಿರೋದು ನೋಡಿ ಹಿಂಗೆ. हिरेरङ्गैः सुष्ठुवां सस्तनोभिः विषेमदेवहितं यदायुः सन्त्वासिंशामि यजुष प्रजामायुर्धनं च दीर्घमायुः द्रविणोदा द्रविणा सत्वरस्य द्रविणोदा सनरस्य प्रयं सत् द्रविणोदा वीरवती मिषन् द्रविणोदारा सती दीर्घमायुः यो वैतां ब्रह्मणो वेद अमृतेन वृतां परिं तस्मै ब्रह्म च ब्रह्मा च आयुकीर्तिं प्रशान्ततुः सन्त्वासिंशामि यजुष प्रजामायुर्धनं च दीर्घमायुः समस्तसन्मङ्गलानि भवन्तु गुरुकारुण्य सदा कालसिद्धिरस्तु. ಒಳಗೆ ನಮ್ಮದೆಲ್ಲ ಶಾಸ್ತ್ರ ಮುಗಿಸ್ಕೊಂಡು ಆಚೆ ಊರಿಂದ ಎಲ್ಲ ಜನ ಎಲ್ಲ ಬಂದಿದ್ರಲ್ಲ, ಸೊ ಒಳಗೆ ಎಲ್ಲರಿಗೂ ಜಾಗ ಸಾಕಾಗಲ್ಲ ಅಂತೇಳಿ ಆಚೆ ಸ್ಟೇಜ್ ಹಾಕ್ಸಿದ್ವಿ. ಚಿಟೆ ಅದನ್ನ ನೋಡಲೇ ಇಲ್ಲ. ಚಿಟೆ ಇಲ್ಲಿ ನಮ್ಮ ಹುಡುಗಿನ ಸ್ಟೇಜ್ ಮೇಲೆ ಕೂರಿಸಿ ಫೋಟೋಸು ಶಾಸ್ತ್ರ ಅದು ಇದು ಅಂತೆಲ್ಲ ಶುರು ಮಾಡಿದರು. ಇನ್ನು ನಾವಲ್ಲಿ ಖಾಲಿ ಕೂತ್ಕೊಂಡು ಏನು ಮಾಡೋದು, ನಾವು ಅದಕ್ಕೆ ಈ ಥರ ಕ್ಯಾಂಡಿಡ್ ವಿಡಿಯೋ ಮಾಡಿಕೊಂಡು ಫೋಟೋಸ್ ಎಲ್ಲ ತೆಕ್ಕೊಳಕ್ಕೆ ಶುರು ಮಾಡಿದ್ವಿ. ಈ ಕಡೆ ಸೈಡ್ ಊಟ ಮಾಡೋರೆಲ್ಲ ಊಟ ಮಾಡ್ತಾಯಿದ್ರು. ಲಾಸ್ಟ್ ಟೈಮ್ ಎಂಗೇಜ್ಮೆಂಟಲ್ಲಿ ವೀಡಿಯೋ ಮಾಡಿದಾಗ ನಮ್ಮ ಅಕ್ಕ ಹೇಳ್ತಿದ್ಲು ಜ್ಯೂಸ್ ಕುಡಿಯೋದನ್ನೆಲ್ಲ ವೀಡಿಯೋ ಮಾಡಿ ಹಾಕ್ತಾಳೆ ಅಂತ. ಈ ಸರಿ ನಮ್ಮ ಭಾವ ಸಿಕ್ಕೊಂಡಿದ್ದಾರೆ. ಆಗಲೇ ಹೇಳಿದ್ನೆಲ್ಲ ಫೋಟೋಸ್ ಎಲ್ಲ ತೆಕ್ಕೊಳ್ತಾ ಇದ್ವಿ ಅಂತ ಹೇಳ್ಬಿಟ್ಟು ಇದು ನಮ್ಮ ಫೋಟೋ ಸೆಷನ್ ಆಗಿತ್ತು. ಇನ್ನು ಇವ್ರದ್ದೆಲ್ಲ ಹೀಗೆ ಫೋಟೋಸು ತೆಗಿತಾ ಇದ್ದೆ, ವೀಡಿಯೋಸು ಮಾಡ್ತಾ ಇದ್ದೆ. ನಾವು ಯಾವಾಗಲೂ ಅಂತಿರ್ತೀವಿ ಫೋಟೋ ಅಂದರೆ ಗರ್ರ್ ಅಂತ ಬರ್ತಾರೆ ನೋಡಿ ಅಂತ ಹೇಳ್ಬಿಟ್ಟು, ನೋಡಿ ಅಲ್ಲಿ ಹೆಂಗೆ ಬರ್ತಾರೆ. ಇಲ್ಲಿ ಶಾಸ್ತ್ರ ಎಲ್ಲ ಮುಗಿಸಿ ನಾವು ಹುಡುಗನ ಮನೆಗೂ ಹೋಗ್ಬೇಕಂತ ಪ್ಲ್ಯಾನ್ ಮಾಡ್ತಾಯಿದ್ವಿ. ಯಾಕೆಂದರೆ ನಮಗೆ ಹುಡುಗ ಹುಡುಗಿ ಇಬ್ಬರು ರಿಲೇಟಿವ್ಸೇ. ಹುಡುಗಿ ಮನೆಯಿಂದ ಹೊರಟು ಸೀದಾ ಹುಡುಗನ ಮನೆಗೆ ಬಂದ್ವಿ. ಹುಡುಗಂಗೆ ನಾವು ಬರ್ತೀವಿ ಅಂತ ಗೊತ್ತಿರಲಿಲ್ಲ. ಬಂದ ತಕ್ಷಣ ಸಿಕ್ಕಾಪಟ್ಟೆ ಖುಷಿಯಾದ. ಎಲ್ಲರೂ ಬಂದಿದ್ದು ನೋಡಿ ನೀವೆಲ್ಲರೂ ಬರ್ತೀರಾ ಅಂತ ಅಂದ್ಕೊಂಡಿರಲಿಲ್ಲ ಅಂತೆಲ್ಲ ಅಂತ ಇದ್ದ. ಹುಡುಗನ ಮನೆಗೆ ಲೇಟ್ ಆಗುತ್ತೆ ಹೋಗೋಕ್ಕೆ ಅಂತ ಹೇಳ್ಬಿಟ್ಟು ನಮಗೆ ಅಲ್ಲಿ ಊಟ ಮಾಡೋಕ್ಕೆ ಬಿಟ್ಟಿರಲಿಲ್ಲ. ಸೊ ನಾವು ಇಲ್ಲಿ ಬಂದಮೇಲೆ ಇಲ್ಲಿ ಹುಡುಗನ ಮನೇಲಿ ಊಟ ಮಾಡಿದ್ವಿ. ಊಟ ಮಾಡಿಕೊಂಡು ವಾಪಸ್ ಹೊರಟ್ವಿ ಅಲ್ಲಿಂದ. ಇದು ನೋಡಿ ನಮ್ಮ ಕ್ಯೂಟೀಸ್ ಜೊತೆ ನಾವು ಪ್ಲೇ ಮಾಡ್ತಾ ಇರೋದು. ಅಲ್ಲಿಂದ ಹೊರಟ ಮೇಲೆ ಮಕ್ಕಳ ಜೊತೆ ಆಟ ಆಡಿಕೊಂಡು ಕಾರಲ್ಲಿ ಸಾಂಗ್ ಹಾಕ್ಕೊಂಡು ಸಾಂಗ್ ಕೇಳಿಕೊಂಡು ನಾವು ಸಾಂಗ್ ಹಾಡಿಕೊಂಡು ಈ ನಮ್ಮ ಪರಿ ಜೊತೆ ತರಲೆ ಮಾಡಿಕೊಂಡು ಹಾಗೆ ಚೆನ್ನಾಗಿತ್ತು ಒಂಥರ ಜರ್ನಿ. ಇದು ಸ್ವಲ್ಪ ಹತ್ತಿರ ಇದ್ರು ಬಟ್ ಸಖತ್ತಾಗಿತ್ತು. ನಮ್ಮ ಪರಿ ಜೊತೆ ಈ ಥರ ಬೂಮ್ರಿಂಗ್ ಮಾಡಬೇಕು ಅಂತೇಳಿ ಮಾಡ್ತಾಯಿದ್ದೆ. ಅವಳು ಮಾಡ್ತಾಯಿಲ್ಲ ಅಂತ ಅಕ್ಕ ಮಾಡಿದ್ಲು. ಅದಾದಮೇಲೆ ನಮ್ಮ ಪರಿನೇ ಮಾಡಿದ್ಲು. ಅಲ್ಲಿಂದ ನಾವು ಸೀದಾ ಬಂದಿದ್ದು ಮಲ್ಲೆನಹಳ್ಳಿಗೆ. ಅಲ್ಲಿ ಆ್ಯಕ್ಚುಲಿ ನಮ್ಮ ಅಕ್ಕ ಅವರು ಇರೋದು ಮಲ್ಲೆನಹಳ್ಳಿಲಿ. ಇದು ಅಕ್ಕ ಅವರು ಹೊಸ ಇರೋ ಮನೆ. ಫಂಕ್ಷನ್ ಎಲ್ಲ ನಡೀತಾ ಇರೋದು ಬಿಂಡಿಗಾದಲ್ಲಿ ದೇವಿರಮ್ಮ ಟೆಂಪಲ್ ಇದೆಯಲ್ಲ ಅದ್ರ ಬ್ಯಾಕ್ ಸೈಡು. ಅದು ಅಜ್ಜಿ ಮನೆ.
ಇವತ್ತಿನ ನಮ್ಮ ಫಂಕ್ಷನ್ಸ್ ಎಲ್ಲ ಮುಗೀತು. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ. ಬಾಯ್ ಬಾಯ್.